ಚೀನಾ ಹಾಗೂ ಭಾರತದ ಮಧ್ಯೆ ನಡೀತಿರುವಂತಹ ಸದ್ಯದ ಬಾಯಿ ಬಾಂಧವ್ಯದ ಬಗ್ಗೆ ಮಾಧ್ಯಮಗಳು ಭಾರಿ ಉತ್ಸಾಹದಿಂದ ವರದಿಯನ್ನು ಮಾಡ್ತಾ ಇದ್ದಾರೆ. ಭಾರತ ಹಾಗೂ ಚೀನಾ ಹಾಗೂ ರಷ್ಯಾ ಸೇರ್ಕೊಂಡು ಅಮೆರಿಕಾವನ್ನ ಮೂಲೆ ಗುಂಪು ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ. ನಾವು ಗೆದ್ದೇ ಬಿಟ್ವಿ ಅಂತ ಹೇಳಿ ಸಾಕಷ್ಟು ಮಾಧ್ಯಮಗಳು ಉತ್ಸಾಹದಿಂದ ತೋರಿಸ್ಕೊಳ್ತಾ ಇದ್ದಾರೆ. ಹೀಗೆ ಸುದ್ದಿ ಆಗ್ತಾ ಇದೆಯಲ್ಲ, ಇದೇ ಒಂದು ರಣತಂತ್ರವಾಗಿದೆ. ಇಂತಹ ರಣತಂತ್ರವನ್ನ ಯಾಕೆ ಹೆಣೆದಿದೆ ಅನ್ನೋದೇ ಒಂದು ದೊಡ್ಡ ಅನುಮಾನ. ಯಾಕಂದ್ರೆ ಯುರೋಪ್ ದೇಶಗಳ ಜೊತೆಗೆ ಭಾರತ ಹೊಂದಿದಂತಹ ಬಾಂಧವ್ಯವಷ್ಟೇ ವಿಶ್ವಾಸಯುತವಾಗಿರುವಂತಹ ಬಾಂಧವ್ಯವನ್ನ ಚೀನಾದ ಜೊತೆಗೂ ಕೂಡ ಮಾಡುವುದಕ್ಕೆ ನಮಗೆ ವಿಶ್ವಾಸ ಎನ್ನುವಂತಹ ಒಂದು ವಿಚಾರ ದೊಡ್ಡ ಗೋಡೆಯಾಗಿ ನಿಂತ್ಕೊಂಡಿದೆ, ಅಡ್ಡವಾಗಿದೆ. ಅದೇ ಕೂಡ ಅಮೆರಿಕಾದ ಮೇಲಿನ ಸಿಟ್ಟಿನಲ್ಲಿ ನಾವು ಚೀನಾ ಅನ್ಕೊಂಡಿದ್ದಂತೂ ನಿಜ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ಕೊಂಡಿದ್ದು ಕೂಡ ನಿಜ. ಆದ್ರೆ ಚೀನಾದ ಮೇಲೆ ಪೂರ್ತಿಯೂ ಕೂಡ ಅರ್ಧವೂ ಕೂಡ ಭಾರವನ್ನ ಹಾಕಿ ಒರಗಿಕೊಳ್ಳುವುದರ ಬದಲಿಗೆ ಒರಗಿಕೊಳ್ಳುವ ಹಾಗೆ ತೋರಿಕೊಳ್ಳುವುದರಲ್ಲೇ ಹೆಚ್ಚಿನ ಪ್ರಯೋಜನವಿದೆ. ಹೌದು ವೀಕ್ಷಕರೇ, ಚೀನಾ 1962ರಲ್ಲಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದಾಗಿನಿಂದಲೂ ಕೂಡ ಅದರ ಜೊತೆಗೆ ಭಾರತದ ಬಾಂಧವ್ಯದಲ್ಲಿ ಒಂದು ಸ್ಪಷ್ಟ ಅಂತರ ಇದ್ದೇ ಇರುತ್ತೆ. ಚೀನಾ ಅವಕಾಶ ಸಿಕ್ಕಿದಾಗೆಲ್ಲ ಭಾರತವನ್ನ ತುಳಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಲೇ ಬಂದಿದೆ. ಮೊನ್ನೆಯಷ್ಟೇ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನ ಹಾರಿ ಬಿಟ್ಟಂತಹ ಅಷ್ಟು ಅಸ್ತ್ರಗಳು ಕೂಡ ಚೀನಾದಲ್ಲೇ ತಯಾರು ಮಾಡಿರುವುದು. ಅಷ್ಟೇ ಯಾಕೆ, ಕಳೆದ 10 ವರ್ಷಗಳವರೆಗೂ ಕೂಡ ಚೀನಾದ ತರಹೇವಾರಿ ಉತ್ಪನ್ನಗಳು ಕೂಡ ಕಡಿಮೆ ದರದ ಉತ್ಪನ್ನಗಳು ಭಾರತದ ಗಡಿ ಹೊಕ್ಕು ನಮ್ಮ ಉತ್ಪಾದನೆಯ ವಲಯದ ಮೇಲೆ ದಾಳಿಯನ್ನ ಮಾಡಿದ್ವು. ಅವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಭ್ರಷ್ಟ ರಾಜಕೀಯ ಮತ್ತು ಅಧಿಕಾರಿಗಳ ವಲಯಕ್ಕೆ ಲಾಭಿ ಮೂಲಕ ಲಂಚ ತಿನ್ನಿಸಿ ಸುಮ್ಮನೆ ಕೂರಿಸಿದ್ವು. ಈಗ ಅದು ಕೂಡ ನಿಂತಿದೆ. ಚೀನಾದಿಂದ ಬರುವಂತಹ ಪ್ರತಿ ಪೈಸೆಯ ಮೇಲೂ ಕೂಡ ಸರ್ಕಾರ ಕಣ್ಣಿಟ್ಟಿದೆ. ಚೀನಾ ಹಾಗೂ ಭಾರತದ ಮಧ್ಯೆ ನೇರವಾಗಿರುವಂತಹ ಫ್ಲೈಟ್ ಸಂಪರ್ಕವೂ ಕೂಡ ಇಲ್ಲ. ಚೀನಾದ ಪ್ರತಿ ನಾಗರಿಕರನ್ನು ಕೂಡ ನಾವು ಒಂದು ಅನುಮಾನದ ಕಣ್ಣಿನಿಂದಲೇ ನೋಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಯುರೋಪಿನ ಪ್ರತಿ ತಂತ್ರಜ್ಞಾನವನ್ನು ಕೂಡ ಚೀನಾ ತನ್ನ ಸ್ಪೈಗಳ ಮೂಲಕ ಎಗರಿಸಿಕೊಂಡು ಹೋಗಿ ಚೀನಾದಲ್ಲಿ ಡೂಪ್ಲಿಕೇಟ್ ಮಾಡ್ತಾ ಇದೆ. ಅದನ್ನ ಭಾರತದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಗುಲ್ಲೆಬ್ಬಿಸಿದ್ದಾರೆ. ಆದ್ರೆ ಯುರೋಪ್ ದೇಶಗಳ ಬಗ್ಗೆ ನಮಗೆ ಆ ಒಂದು ಸಂಶಯ ಇಲ್ಲ. ಅಲ್ಲಿಯ ಪ್ರತಿ ಪೈಸೆಯನ್ನು ಕೂಡ ಪ್ರತಿ ವ್ಯಕ್ತಿಯನ್ನು ಕೂಡ ನಾವು ಆಧಾರದಿಂದ ಸ್ವಾಗತ ಮಾಡ್ತೇವೆ. ಅಮೆರಿಕದ ಜೊತೆಗೆ ನಮ್ಮ ಬಾಂಧವ್ಯ ಎಷ್ಟೇ ಹಳಿಸಿದ್ರು ಕೂಡ ಅಮೆರಿಕವು ಭಾರತದ ಶತ್ರುಗಳ ಜೊತೆಗೆ ಕೈ ಜೋಡಿಸಿದ್ರು ಕೂಡ ಭಾರತದ ಶತ್ರುವನ್ನ ಭಾರತದ ಮೇಲೆ ಯುದ್ಧಕ್ಕೆ ಚೂ ಬಿಟ್ಟರು ಕೂಡ ನಾವು ಅವರ ಮೇಲಿರುವಂತಹ ವಿಶ್ವಾಸವನ್ನ ಕಳ್ಕೊಂಡಿರಲಿಲ್ಲ. ಆದರೆ ಚೀನಾ ಹಾಗಲ್ಲ. ನೇರವಾಗಿಯೂ ಅಥವಾ ಪರೋಕ್ಷವಾಗಿಯೂ ಕೂಡ ಪಾಕಿಸ್ತಾನದ ಮೂಲಕವೂ ಕೂಡ ಹಲವು ಬಾರಿ ಭಾರತವನ್ನ ನಿಯಂತ್ರಣ ಮಾಡಲಿಕ್ಕೆ ನೋಡ್ತಲೇ ಇತ್ತು. ಆದ್ರೆ ಈ ಬಾರಿ ಸನ್ನಿವೇಶ ಸ್ವಲ್ಪ ಬೇರೆ ಆಗಿದೆ. ವೈಯಕ್ತಿಕ ಪ್ರಚಾರದ ಹಪಹಪಿಯೋ ಅಹಂಕಾರವೋ ಅದೇನೋ ಗೊತ್ತಿಲ್ಲ. ರಷ್ಯಾದ ಮೇಲೆ ಗುರಿ ಇಟ್ಟಂತಹ ಭಾರತದ ಹೆಗಲಿನ ಮೇಲೆ ಬಂದೂಕು ಇಡುವ ಕಾರಣಕ್ಕೋ ಅಥವಾ ಇನ್ಯಾವ ಕಾರಣಕ್ಕೋ ಅಮೆರಿಕ ಭಾರತದ ಮೇಲೆ ತೆರಿಗೆ ಹಾಕಿ ಕೂತ್ಕೊಂಡಿದೆ. ಈ ಹಿಂದೆ ಪೊಖ್ರಾನ್ ಅಣ್ವಸ್ತ್ರ ಪರೀಕ್ಷೆಯ ಸಮಯದಲ್ಲೂ ಕೂಡ ಭಾರತದ ಮೇಲೆ ನಿಷೇಧವನ್ನ ಹೇರಲಾಗಿತ್ತು. ಆಗಲೂ ಕೂಡ ಭಾರತ ಹೆದರಲಿಲ್ಲ. ಹೀಗೆ ನೋಡಿದ್ರೆ 1998ರಲ್ಲಿ ಅಮೆರಿಕ ಹೇರಿದಂತಹ ನಿಷೇಧ ಹೆಚ್ಚು ತೀಕ್ಷ್ಣವಾಗಿತ್ತು. ಅಮೆರಿಕ ಕೂಡುತ್ತಿದ್ದಂತಹ $4 ಬಿಲಿಯನ್ ಅನುದಾನಕ್ಕೆ ಕಡಿತವಾಗಿ ಬಿಟ್ಟಿತ್ತು. ಹೊಸ ಶಸ್ತ್ರಾಸ್ತ್ರಗಳ ಖರೀದಿ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಜೊತೆಗೆ ಸಾಲವನ್ನ ಪಡೆಯುವುದೂ ಕೂಡ ಕಷ್ಟವಾಗ್ತಾ ಇತ್ತು. ಆದರೆ 1999ರಲ್ಲಿ ಪಾಕಿಸ್ತಾನ ಯುದ್ಧಕ್ಕೆ ನಿಂತ ಭಾರತದ ಪರವಾಗಿಯೇ ಆಗಿನ ಬಿಲ್ ಕ್ಲಿಂಟನ್ ಸರ್ಕಾರ ನಿಂತ್ಕೊಂಡಿತ್ತು. ಈ ಎಲ್ಲಾ ವಿಚಾರದಲ್ಲೂ ಕೂಡ ಚೀನಾ ಮೇಲೆ ವಿಶ್ವಾಸ ಇಡುವ ಹಾಗೆ ಇಲ್ಲ. ಒಂದು ವೇಳೆ ಭಾರತದ ಗಡಿಯಲ್ಲಿನೂ ಕೂಡ ಚೀನಾಗೆ ಮುಕ್ತವಾಗಿ ತೆರೆದ್ರೆ ನಮ್ಮ ಇಡೀ ಉತ್ಪಾದನೆ ಉದ್ಯಮವನ್ನೇ ಮುಳುಗಿಸಿ ಬಿಡುವಷ್ಟು ಉತ್ಪನ್ನಗಳನ್ನ ಭಾರತದ ಮಾರುಕಟ್ಟೆಗೆ ತಂದು ಸುರಿಯುವಂತಹ ತಾಕತ್ತು ಚೀನಾಗಿದೆ. ಹಂಗಂತ ಇವರಿಗೆ ಭಾರತ ಸರ್ಕಾರದ ನಡೆಯೂ ಕೂಡ ಅತ್ಯಂತ ಸಮತೋಲನವಲ್ಲೇ ಕೂಡ ಇದೆ. ನಮಗೆ ಬೇಕಿದ್ದಂತಹ ರೇರ್ ಈ ಒಂದು ಮ್ಯಾಗ್ನೆಟಿಕ್ ಏನಿದೆಯಲ್ಲ, ಈ ವಿಚಾರವಾಗಿ ಚೀನಾದ ಮೊದಲ ಮಾತುಕತೆಯಲ್ಲೇ ಪ್ರಸ್ತಾಪ ಆಗಿದೆ. ಈ ಮ್ಯಾಗ್ನೆಟ್ಗಳು ಎಲೆಕ್ಟ್ರಿಕಲ್ ವಾಹನಗಳನ್ನ ಉತ್ಪಾದನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತೆ. ಇಡೀ ಜಗತ್ತಿಗೆ ಪೂರೈಕೆ
ಪೂರೈಕೆ ಮಾಡುವಂತಹ ಮ್ಯಾಗ್ನೆಟಿಕ್ಗಳ ಪೈಕಿ 98% ಚೀನಾದಿಂದ ಪೂರೈಕೆ ಆಗ್ತಾ ಇದೆ. ಚೀನಾ ಅದನ್ನ ತಮ್ಮ ಪಕ್ಕದ ಮಯನ್ಮಾರ್ನಿಂದ ಗಣಿಗಾರಿಕೆ ಮಾಡಿಕೊಂಡು ಹೋಗಿ ತನ್ನಲ್ಲಿ ಪ್ರೊಸೆಸ್ ಮಾಡಿ ಇಡೀ ವಿಶ್ವಕ್ಕೆ ಕಳಿಸಿಕೊಡ್ತಾ ಇದೆ. ಇದೇ ಕಾರಣಕ್ಕೆ ಮಯನ್ಮಾರ್ನಲ್ಲಿ ರಾಜಕೀಯ ಸ್ಥಿತಿ ಏನಿದೆ ಅಲ್ಲ, ಅದು ಚೀನಾದ ಪರವಾಗಿ ವಾಲ್ಕೊಂಡಿದೆ. ಈಗ ಅಲ್ಲಿನ ಇಡೀ ರಾಜಕೀಯ ಚಿತ್ರಣವೇ ಅಸ್ಥಿರವಾಗಿಬಿಟ್ಟಿದೆ. ಭಾರತಕ್ಕೆ ಈ ಒಂದು ಮ್ಯಾಗ್ನೆಟ್ಗಳು ಬೇಕು, ನಮಗೆ ಬೇಕಾದಷ್ಟು ಮ್ಯಾಗ್ನೆಟ್ಗಳನ್ನ ಕಳಿಸಿ ಕೊಡ್ಲಿಕ್ಕೆ ಚೀನಾ ಒಪ್ಕೊಂಡಿದೆ. ಇನ್ನು ಗಡಿ ವಿಚಾರದಲ್ಲೂ ಕೂಡ ಪ್ರಸ್ತಾಪವಾಗಿದೆ. ಇದೇ ಅವಕಾಶ ಅಂದುಕೊಂಡಂತೆ ಚೀನಾದ ಜೊತೆಗೆ ಭಾರತಕ್ಕೆ ಸಮಸ್ಯೆ ಇರುವ ಕಡೆ ಗಡಿ ರೇಖೆಯನ್ನ ನಿಗದಿಗೊಳಿಸಿಟ್ಟರೆ ಭಾರತ ಹಲವು ವಿಷಯಗಳಲ್ಲಿ ಗೆದ್ದ ಹಾಗೆ. ಚೀನಾ ಹಾಗೂ ಭಾರತದ ಮಧ್ಯೆ ಗಡಿ ರೇಖೆಯನ್ನ ನಿಖರವಾಗಿ ಗುರುತಿಸುವುದೇ ಇಲ್ಲ. ಇದರಿಂದಾಗಿ ಗಡಿಯಲ್ಲಿ ಆಗ್ತಾ ಇರುವಂತಹ ಬಹುತೇಕ ಸಮಸ್ಯೆಗಳು ಈ ಒಂದು ವಿಚಾರವಾಗಿ ಶಾಂತಿ ಆಗತ್ತೆ ಅನ್ನೋದು ಎಲ್ಲರ ನಂಬಿಕೆ. ಎಲ್ಲಾ ವಿಷಯಗಳು ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ಲದೆ ಏನಿಲ್ಲ. ಇಲ್ಲಿಯವರೆಗೂ ಕೂಡ ನಮ್ಮ ಸರ್ಕಾರದ ನಡೆ ಗಮನಿಸಿದ್ರೆ ಈ ಎಲ್ಲ ಅಂಶಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡೇ ಚೀನಾ ಕಡೆಗೆ ಒರಗಿಕೊಂಡಂತೆ ಕಾಣ್ತಾ ಇದೆ. ಆದ್ರೆ ಸಾಮಾನ್ಯ ಜನರಾದ ನಾವು ಅತಿ ಉತ್ಸಾಹದಲ್ಲಿ ಚೀನಾವನ್ನ ನಂಬುವುದಕ್ಕೂ ಮೊದಲು ಇದನ್ನ ಒಮ್ಮೆ ನೆನಪು ಮಾಡಿಕೊಳ್ಳಬೇಕು. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇನ್ನು ಹೀಗೆ ಭಾರತವು ಸಂದಿಗ್ಧ ಸ್ಥಿತಿಯಲ್ಲಿ ಚೀನಾಗೆ ಒರಗಿಕೊಳ್ಳುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಕಾರಣ ಏನ್ ಗೊತ್ತಾ? ಇಂತಹ ತಂತ್ರಗಳನ್ನ ಸಾಮಾನ್ಯವಾಗಿ ಎರಡು ದೊಡ್ಡ ದೇಶಗಳ ಮಧ್ಯೆ ಸಿಕ್ಕಿಕೊಂಡ ಸಣ್ಣ ದೇಶಗಳು ಮಾಡ್ತವೆ. ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ವಾಲುತ್ತಾ ಎರಡೂ ದೇಶದಿಂದ ಲಾಭವನ್ನ ಪಡೆದುಕೊಳ್ಳುತ್ತೆ. ಆದ್ರೆ ಭಾರತದಂತಹ ದೊಡ್ಡ ದೇಶವು ಹೀಗೆ ಮಾಡಬೇಕಾದ ಅನಿವಾರ್ಯತೆ ಏನಂದ್ರೆ ಅಮೆರಿಕ ಮತ್ತು ಚೀನಾದ ಆರ್ಥಿಕತೆಯ ಗಾತ್ರಕ್ಕೂ ಭಾರತದ ಆರ್ಥಿಕತೆಯ ಗಾತ್ರಕ್ಕೂ ಭಾರಿ ವ್ಯತ್ಯಾಸವಿದೆ. 2025ರ GDP ನೋಡಿದ್ರೆ ಅಮೆರಿಕ 30 ಟ್ರಿಲಿಯನ್ ಈ ಒಂದು ಡಾಲರ್, ಚೀನಾ 20 ಟ್ರಿಲಿಯನ್ ಡಾಲರ್ ಇದ್ರೆ ಭಾರತ ಬರೀ 4 ಟ್ರಿಲಿಯನ್ ಡಾಲರ್ನಲ್ಲಿದೆ. ಎರಡೂ ದೇಶಗಳ ಕಾಲು ಭಾಗದಷ್ಟು ಆರ್ಥಿಕತೆ ನಮ್ಮದಾಗಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಭ್ರಷ್ಟ ವ್ಯವಸ್ಥೆ ಅಂತ ಅಂದ್ರೆ ಮೋಸ್ಟ್ಲಿ ಅದು ತಪ್ಪಾಗಲ್ಲ. ನಾವು ಮೂಲಭೂತ ಸೌಕರ್ಯವನ್ನ ನಿರ್ಲಕ್ಷಿಸುತ್ತೇವೆ. ನಮ್ಮ ಸರ್ಕಾರಗಳು ರಸ್ತೆಗೆ ಹೊಸ ಡಾಂಬರು ಹಾಕಬೇಕು ಆಗಿರುವಂತಹ ಹೊತ್ತಿನಲ್ಲಿ ಗುಂಡಿಗಳಷ್ಟೇ ಡಾಂಬರು ಹಾಕಿ ಸುಧಾರಣೆ ಮಾಡ್ತಾ ಇದ್ದಾರೆ. ಅಪಾರ ಸಂಖ್ಯೆಯ ಯುವ ಸಮುದಾಯ ಇದ್ದಾಗ ಖಚಿತ ಸ್ಕೀಮ್ಗಳನ್ನ ಕೊಟ್ಟು ಅವರನ್ನ ದುಡಿಯುವುದ ಕೈಗೆ ನಿರುದ್ಯೋಗ ಅನ್ನುವಂತಹ ಅಸ್ತ್ರವನ್ನ ಕೊಟ್ಟು ಕೂರಿಸ್ಕೊಂಡು ನಮ್ಮ GDP ಏರಬೇಕು ಅಂತಂದ್ರೆ ನಾವು ಹೆಚ್ಚು ಕೆಲಸವನ್ನ ಮಾಡಬೇಕು. 70 ಗಂಟೆಗಳ ಕಾಲ ಕೆಲಸವನ್ನ ಮಾಡಬೇಕು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಬೆಳೆದು ಬಿಡುತ್ತಾರೆ ಎಂದು ಕರೆಕ್ಟ್ ಆಗಿ 48 ಗಂಟೆಗಳ ಕಾಲ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. GDP ಇರುವುದಿಲ್ಲ, ಬದಲಿಗೆ ನಮ್ಮ ಹೊಟ್ಟೆ ಬೆಳೆಯುತ್ತವೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳು ಲಂಚವನ್ನ ಪಡೆದುಕೊಳ್ತಾರೆ, ಅದನ್ನ ಬಿಡಬೇಕು. ಗುಣಮಟ್ಟದ ಕೆಲಸಗಳು ಸಿಗಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು. ಎಸ್ ವೀಕ್ಷಕರೇ, ಚೀನಾವನ್ನ ನಾವು ಹೊಗಳಬೇಕಾದ್ರೆ ಇದಿಷ್ಟು ಅಂಶಗಳನ್ನ ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು.